ಇನ್ನು ಮುಂಗಾರು ಮಳೆ ನಿಧಾನವಾಗಿ ದೇಶವ್ಯಾಪಿ ವ್ಯಾಪಿಸಿಕೊಳ್ತಾ ಇದೆ. ರಾತ್ರಿ ಮಳೆಗೆ ರಾಷ್ಟ್ರ ರಾಜಧಾನಿಗೆ ಜಲ ದಿಗ್ಬಂಧನ ಆಗಿದೆ. ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ದೆಹಲಿ ತತ್ತರಿಸಿ ಹೋಗಿದೆ. ಮಹಾ ಮಳೆಗೆ ರಸ್ತೆಗಳು, ಅಂಡರ್ ಪಾಸ್ಗಳು ಜಲಾವೃತವಾಗಿದ್ದಾವೆ. ಮಳೆ ನೀರಿನಲ್ಲಿ ಸಿಲುಕಿದೆ ಕಾರು, ಬೈಕು ಚಾಲಕರು ಪರದಾಡಿದ್ದಾರೆ. ಮಾಂಡ್ವಾಲಿ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ. ವಾಹನಗಳು ಮುಳುಗಡೆಯಾಗಿದ್ದಾವೆ. ಮೊಣಕಾಲುದ್ದ ನೀರು ನಿಂತಿದೆ. ಮುಂಜಾನೆ ಕೆಲಸಕ್ಕೆ ತೆರಳುವುದಕ್ಕೆ ನಾಗರಿಕರು ಪರದಾಡ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಮೊನ್ನೆ ನಾವೇ ಸುದ್ದಿ ಹೇಳ್ತಾ ಇದ್ವಿ, ಹೀಟ್ ವೇವ್ ಉಷ್ಣ ಅಲೆಯಿಂದಾಗಿ ದೆಹಲಿ ತತ್ತರಿಸಿ ಹೋಗಿದೆ ಅಂತ. ಏಕಾಏಕಿಯಾಗಿ ಭಾರಿ ಮಳೆ ಆಯಿತು. ನೋಡಿ, ಅಲ್ಲಿ ರಸ್ತೆಯಲ್ಲಿ ಈ ದೋಣಿ ಹಿಡ್ಕೊಂಡು ಹೋಗೋಂಗಾಗಿದೆ. ಇದು ದೆಹಲಿಯ ರಸ್ತೆಗಳ ಪರಿಸ್ಥಿತಿ. ಇದು ರಾಷ್ಟ್ರ ರಾಜಧಾನಿ. ನಾವು ಬೆಂಗಳೂರು ಮಾತ್ರ ಹೇಳ್ತಾ ಇದ್ವಿ ಪೂರ್ ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ. ದೆಹಲಿಯಲ್ಲೂ ಇದೇ ಪರಿಸ್ಥಿತಿ. ರಾತ್ರಿ ಇಡೀ ಮಳೆ ಆಗಿದೆ ದೆಹಲಿಯಲ್ಲಿ. ನಿಧಾನಕ್ಕೆ ಮಾನ್ಸೂನ್ ಮುಂಗಾರು ಮಾರುತಗಳು ದೇಶವ್ಯಾಪಿ ವ್ಯಾಪಿಸ್ಕೊಳ್ತಾ ಇದೆ. ದೆಹಲಿಯನ್ನು ತಲುಪಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಭಾರತಕ್ಕೆ ವ್ಯಾಪಿಸಿದೆ ಅಂತ ಅರ್ಥ. ಕಳೆದ 2-3 ದಿನಗಳ ಹಿಂದಷ್ಟೇ ನಾವು ಹೀಟ್ ವೇವ್ನ ಬಗ್ಗೆ ಮಾತಾಡ್ತಾ ಇದ್ವಿ, ಉಷ್ಣ ಮಾರುತಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಕಡೆ ನೋಡಿ, ಅಲ್ಲಿ ವಾಹನಗಳನ್ನು ನೀರಿನಲ್ಲೇ ತಳ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗಿನ ದೃಶ್ಯಗಳು. ಪಾಪ ಅವರು ಆಫೀಸಿಗೆ ಹೊರಟಿದ್ದಾರೆ ಅಂತ ಅನಿಸುತ್ತೆ, ಬೇರೆ ಕೆಲಸಗಳಿಗೆ ಹೊರಟಿದ್ದಾರೆ. ನೋಡಿ, ಇನ್ನೊಂದು ಕಡೆ ಅಂಡರ್ ಪಾಸ್, ಒಂದು ಲಾರಿ, ಅದು ಆ ಲಾರಿನೇ ಮುಳುಗು ಹೋಗಿದೆ. ಆ ಲಾರಿಯ ಟಾಪಲ್ಲಿ ನಿಂತ್ಕೊಂಡಿದ್ದಾರೆ. ಇಡೀ ಅಂಡರ್ ಪಾಸೇ ಕೆರೆಯಂತಾಗಿದೆ. ಒಂದು ಟಿ ವಾಹನ ಇದೆ, ಮತ್ತೊಂದು ಪಿಕಪ್ ವಾಹನ ಇದೆ, ಇನ್ನೊಂದು ಕಡೆಯಿಂದ ಯಾವುದೋ ಗೂಡ್ಸ್ ಸಾಗಿಸುವಂಥ ಲಾರಿ ಇದೆ. ಎಲ್ಲನೂ ನೀರಿನಲ್ಲಿ ಸಿಕ್ಕಾಕೊಂಡಿದೆ. ಇನ್ನು ಪಾಪ ಜನ ಅಂತೂ ಬೆಳಗ್ಗೆ ಆಫೀಸ್ಗೆ ಹೋಗೋದು ಹೇಗೆ ಅಂತ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿ, ಅಂಥ ನೀರಿನಲ್ಲೂ ಒಂದು ಬೈಕೇ ಮುಳುಗೋಯ್ತು. ಒಂದು ಬೈಕೇ ಮುಳುಗೋಗಿದೆ. ಇನ್ನೊಂದು ಕಡೆಯಿಂದ ಕಾರು ಓಡಿಸ್ತಾ ಇದ್ದಾರೆ. ದೆಹಲಿಯ ದೃಶ್ಯಗಳಿದು. ನಿನ್ನೆ ರಾತ್ರಿಯಿಂದ ಧಾರಾಕಾರವಾಗಿ ದೆಹಲಿಯಲ್ಲಿ ಮಳೆ ಆಗ್ತಾ ಇದೆ. ದೇಶದ ಉದ್ದಗಲಕ್ಕೂ ಮುಂಗಾರು ವ್ಯಾಪಿಸ್ತಾ ಇದೆ. ಇನ್ನೊಂದು ಕಡೆ ನೋಡಿ, ಅಲ್ಲಿ ಬಸ್ಸು, ಇನ್ನೊಂದು ಲಾರಿ ನೀರಿನಲ್ಲಿ ನಿಂತ್ಕೊಂಡಿದೆ. ರಸ್ತೆಗಳೆಲ್ಲವೂ ಜಲಾವೃತವಾಗಿದೆ. ನಾವು ಬೆಂಗಳೂರಿನಲ್ಲಿ ಮಾತ್ರ ಈ ಥರದ ದೃಶ್ಯಗಳು ಅಂತ ಅಂದ್ಕೊಂಡಿದ್ವಿ. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲೂ ಕೂಡ ಇದೇ ರೀತಿಯ ದೃಶ್ಯಗಳು. ರಾತ್ರಿಯಿಂದ ಮಳೆ ಆಗ್ತಾ ಇರೋದ್ರಿಂದ ಇವತ್ತು ಬೆಳಗಿನ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಅಂಡರ್ ಪಾಸ್ನಲ್ಲಿ ನೋಡಿ, ಟಿ ವಾಹನ ನಿಂತಿದೆ. ಅರ್ಧಕ್ಕರ್ಧ ನೀರು, ಸರಿಸುಮಾರು 6-7 ಅಡಿಯಷ್ಟು ರಸ್ತೆಯಲ್ಲಿ ನೀರು ನಿಂತಿದೆ. ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಆಫೀಸ್ಗಳಿಗೆ ಹೋಗಬೇಕಾಗಿತ್ತು, ತಮ್ಮ ಕೆಲಸ ನೋಡ್ಕೊಳ್ಬೇಕಾಗಿತ್ತು. ಆದರೆ ಪರದಾಡ್ತಾ ಇದ್ದಾರೆ ದೆಹಲಿಯ ಜನ. 2-3 ದಿನಗಳ ಹಿಂದೆ ನಾವು ನೋಡ್ತಾ ಇದ್ವಿ, ಉಷ್ಣ ಹವೆ ಒಂದು ಕಡೆ, ಜೊತೆಗೆ ದೆಹಲಿಯಲ್ಲಿ ನೀರಿಲ್ಲ ಅಂತ ಬಹಳ ಒಂದು ದೊಡ್ಡ ಪ್ರತಿಭಟನೆಗಳಾಗ್ತಾ ಇದ್ವು. ಇವಾಗ ನೋಡಿದ್ರೆ ಮಳೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.